ನೋಡಿ, ಪತ್ನಿ ಮನೆ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿ ಮನನೊಂದ ಪತಿ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ. ಇದಾಗಿರೋದು ಬೆಂಗಳೂರಿನಲ್ಲಿ ಪದೇ ಪದೇ ಪತ್ನಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ. ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ಪತಿ ಮನನೊಂದು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯ ಹೆಸರು ಗೋವರ್ಧನ್ ಅನ್ನೋದು ಗೊತ್ತಾಗಿದೆ. ಈ ಘಟನೆ ನಡೆದಿರೋದು ಕೆಪಿ ಅಗ್ರಹಾರದಲ್ಲಿ. 7 ವರ್ಷದ ಹಿಂದೆ ಗೋವರ್ಧನ್ ಮತ್ತು ಪ್ರಿಯಾ ಇಬ್ರು ಮದುವೆ ಆಗಿರ್ತಾರೆ. ಇಬ್ರು ಮಕ್ಕಳು ಕೂಡ ಇರ್ತಾರೆ. ಆದರೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇಲ್ಲಂತೆ ಪತ್ನಿ ಪ್ರಿಯಾ. ಹಾಗಾಗಿ ಇದರಿಂದ ಮನನೊಂದು ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಗೋವರ್ಧನ್ ಸಾವಿಗೆ ಪ್ರಿಯಾನೇ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಮ್ಮ ಕೊಟ್ಟಂತ ಊಟ ಕೂಡ ಮಾಡದೆ ಮಗ ನೇಣಿಗೆ ಶರಣಾಗ್ಬಿಟ್ಟಿದ್ದಾನೆ. ತಟ್ಟೆಯಲ್ಲಿ ಹಂಗೆ ಇತ್ತಂತೆ ಊಟ, ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೋವರ್ಧನ್ ಅಂತ. ಇವರು 3 ಅಂತಸ್ತಿನ ಕಟ್ಟಡದಲ್ಲಿ ವಾಸವಿತ್ತು ಕುಟುಂಬ. ಗ್ರೌಂಡ್ ಫ್ಲೋರ್ನಲ್ಲಿ ಗೋವರ್ಧನ್ ಅವರ ತಾಯಿ ವಾಸವಿರ್ತಾರೆ. ಟಾಪ್ ಫ್ಲೋರಲ್ಲಿ ಮೇಲ್ಮಹಡಿಯಲ್ಲಿ ಗೋವರ್ಧನ್ ಮತ್ತು ಪತ್ನಿ ಪ್ರಿಯಾ ವಾಸವಾಗಿರ್ತಾರೆ. ಪದೇ ಪದೇ ಪತ್ನಿ ಬಿಟ್ಟು ಹೋಗ್ತಾ ಇರ್ತಾರೆ. ಈಗ ಹಂಗೆ ಆಗಿತ್ತು. ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಒಬ್ಬನೇ ಇರ್ತಾ ಇದ್ದು ಗೋವರ್ಧನ್. ಈಗ ಮನನೊಂದು ನೇಣು ಬಿಗಿದುಕೊಂಡು ಗೋವರ್ಧನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಪ್ರಿಯಾ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಗೋವರ್ಧನ್ ಸಾವಿಗೆ ಅಥವಾ ನನ್ನ ಮಗನ ಸಾವಿಗೆ ಆಕೆಯೇ ಕಾರಣ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ನಮ್ಗೆ ಅವಾಗಿಂದ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಲೋ, ಮನೆ ಬಿಟ್ಟು ಹೋಗ್ತಾನೆ ಇರ್ತಾಳೆ. ಗಂಡ ಹೆಂಡತಿ ಜಗಳ, ಅವನು ಅಷ್ಟು ಅವಾರ್ಡ್. ಗಂಡ ಯಾವ ಗಂಡ ಕುಡಿಯಲ್ಲ, ಹೆಂಡತಿಗೇನು ಹೊಡಿಯೋದಿಲ್ಲ. ಅವ್ನು ಊಟ ಬರ್ತಾನೆ, ಊಟ ಮಾಡ್ತಾನೆ, ಮಲಗ್ತಾನೆ ಅಷ್ಟೇ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಅವ್ನಿಗೇನು ಕೆಲ್ಸಕ್ಕೂ ಕಳ್ಸೋದಿಲ್ಲ. ಆರಾಮಾಗಿ ಮನೆ ಇಬ್ರು ಮಕ್ಕಳು, ಅವಳು ಮರಿ, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಕೊಂಡಿರೋದಕ್ಕೆ ಅವ್ರಿಗೆ ಕಷ್ಟ. ಏನು ಕೆಲಸ ಮಾಡ್ಕೊಂಡಿದ್ರು? ಹುಡುಗ ಎಲೆಕ್ಟ್ರಿಷಿಯನ್ ಅಂಗಡಿ 18,000 ರೂಪಾಯಿ ಸಂಬಳ ತರ್ತಾನೆ. 18,000 ಅವಳಿಗೆ ಸಾಲದಿಲ್ವಂತೆ. ಎಲ್ಲಿಂದ ಹೋಗಿ ತರ್ಬೇಕು ಅವನು? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತೀವಿ, ಆದರೆ ಇಲ್ಲಿ ಪದೇ ಪದೇ ಸಣ್ಣ ಪುಟ್ಟ ವಿಚಾರಕ್ಕೂ ಪತ್ನಿ ಮನೆ ಬಿಟ್ಟು ಹೋಗ್ತಾ ಇದ್ರು ಅಂತ ಹೇಳಿ ಬೇಸತ್ತು ಗೋವರ್ಧನ್ ಆತ್ಮಹತ್ಯೆಗೆ ಶರಣಾಗಿರೋದು ನಿಜನಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ? ಪೋಷಕರೇನು ಹೇಳ್ತಾರೆ? ಜೊತೆಗೆ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಗೊತ್ತಾಗಿದೆ ಅಂತ? ಶರತ್, ಇದು ಕೆಪಿ ಅಗ್ರಹಾರದ 12ನೇ ಕ್ರಾಸ್ನಲ್ಲಿ ಒಂದು 3 ಅಂತಸ್ತಿನ ಒಂದು ಮನೆ ಇದೆ. ಆ ಮನೆಯಲ್ಲಿ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ತಾಯಿ ಮತ್ತು ಅವರು ತಮ್ಮ ವಾಸ ಮಾಡ್ತಾ ಇದ್ದರೆ, 3ನೇ ಫ್ಲೋರ್ನಲ್ಲಿ ಗೋವರ್ಧನ್ ಮತ್ತು ಪ್ರಿಯಾ ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ. ಇವರಿಗೆ 2 ಹೆಣ್ಮಕ್ಳು ಕೂಡ ಇರ್ತಾರೆ. ಅಂದರೆ 7 ವರ್ಷಗಳ ಹಿಂದೆ ಇವರಿಗೆ ವಿವಾಹವಾಗಿದ್ದು ಈತ ಎಲೆಕ್ಟ್ರಿಕ್ ಕೆಲಸವನ್ನು ಮಾಡ್ಕೊಂಡಿರ್ತಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಕೆ ಕೂಡ ಪ್ರಿಯಾ ಏನು ಆ ಮನೆಗೆ ಕುಡಿದು ಬರ್ತಾ ಇದೆಯಾ, ಸಂಬಳ ಸಾಕಾಗ್ತಾಯಿಲ್ಲ, ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡು ಅಂತ ಹೇಳಿ ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಪದೇ ಪದೇ ಜಗಳ ಕೂಡ ಆಡ್ತಾ ಇದ್ರು ಅಂತ ಹೇಳಿ ಗೊತ್ತಾಗ್ತಿದೆ. ಹಾಗಾಗಿ ಆಕೆಯ ಜೊತೆ ಜಗಳ ಆಡಿದಂಥ ಸಂದರ್ಭದಲ್ಲಿ ಈತ ಕೂಡ ತಾಯಿಯ ಬಳಿ ಎಲ್ಲವನ್ನು ಹೇಳ್ಕೊಳ್ತಿದ್ದ. ಆದರೆ ಇತ್ತೀಚೆಗೆ ಆಕೆ ಗಂಡನನ್ನು ತೊರೆದು ಮಕ್ಕಳನ್ನು ಕರ್ಕೊಂಡು ತವರು ಮನೆಗೆ ಹೋಗಿರ್ತಾರೆ. ಆ ಹೋದಾಗಿಂದನೂ ಕೂಡ ತಾಯಿಯೇ ಆತನಿಗೆ ಊಟವನ್ನು ಕೊಡುವಂಥದ್ದು, ಆರೈಕೆ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಾ ಇರ್ತಾನೆ. ಆದರೆ ಈತ ಮನನೊಂದು ಶನಿವಾರ ಸಂಜೆ ಈತ ಏನು ಒಂದು ಮದ್ಯಪಾನವನ್ನು ಮಾಡಿಕೊಂಡು ಮನೆಯಲ್ಲೇ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿರುವಂಥದ್ದು ಫ್ಯಾನ್ಗೆ. ಆದರೆ ಇವರು ಊಟವನ್ನು ತಂದು ಕೊಟ್ಟಿದ್ದಂತಹ ತಾಯಿ ಆ ಊಟವನ್ನು ಕೂಡ ಮಾಡಿರೋದಿಲ್ಲ. ಸಂಜೆ 4 ಗಂಟೆ ಆದರೂ ಕೂಡ ಈತ ಮನೆಯಿಂದ ಹೊರಗಡೆ ಬಂದಿರೋದಿಲ್ಲ. ಫೋನನ್ನು ಮಾಡ್ತಾರೆ, ಆದರೂ ಕೂಡ ಈತ ಸ್ವೀಕರಿಸೋದಿಲ್ಲ. ಆದರೆ ಹೊರಗಡೆ ಬಂದು ಮನೆ ಒಳಗಡೆ ಬಂದು ನೋಡಿದಂಥ ಕಿಟಕಿಯಲ್ಲಿ ಬಂದು ನೋಡ್ತಾರೆ. ಆಗ ಆ ಸಂದರ್ಭದಲ್ಲಿ ಆತ ನೇಣಿಗೆ ಶರಣಾಗಿರುವಂಥದ್ದು ಗೊತ್ತಾಗುತ್ತೆ. ತಕ್ಷಣ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಒಳಗಡೆ ಬಂದು ನೋಡಿ ಆತನ ಮೃತದೇಹವನ್ನು ಕೂಡ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿರುವಂಥದ್ದು. ಈಗ ಅವರ ಪೋಷಕರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಪತ್ನಿ ಹಣಕ್ಕಾಗಿ ಪೀಡಿಸ್ತಾ ಇದ್ಲಿ, ಇದರಿಂದ ಮನನೊಂದು ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಅಂದರೆ ಆತನ ಹೆಂಡತಿ ಅಂತ ಹೇಳಿ ಮನೆಯವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಆತ ಪತ್ನಿ ಕೂಡ ಹೇಳ್ತಾ ಇರುವಂಥದ್ದಾದರೆ ಕುಡಿದು ಮನೆಗೆ ಬಂದು ಗಲಾಟವನ್ನು ಮಾಡ್ತಿದ್ದ. ಮನೆಯಲ್ಲಿ ಹೆಣ್ಮಕ್ಳಿದ್ರು ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಆತ ಕುಡಿದು ಈ ರೀತಿಯಾಗಿ ಮಾಡ್ತಾ ಇದ್ದೆ. ಸಹಜವಾಗಿಯೇ ಕೂಡ ಸಂಸಾರವನ್ನು ನಿಭಾಯಿಸೋದಕ್ಕೂ ಕಷ್ಟ ಆಗ್ತಾ ಇದ್ಲು ಅಂತ ಹೇಳಿ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಮರಣೋತ್ತರ ಪರೀಕ್ಷೆ ಆದ ನಂತರ ಮೃತದೇಹವನ್ನು ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ಕೂಡ ಈಗಾಗಲೇ ತನಿಖೆ ಅಂದರೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾರೆ. ಈ ಕಾರಣ ಇಷ್ಟೇನಾ ಅಥವಾ ಬೇರೆ ಏನದು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.